ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿನೇ ಕಾಳಿ ಅನ್ನೋ ವಿಷಯ ಗೊತ್ತಾಗೋದು ಅಷ್ಟೇ ಅಲ್ಲದೆ ಗಾಯತ್ರಿ ದೇವಿನೇ ಗಂಗಾ ಅನ್ನೋ ವಿಷಯ ಕೂಡ ರಿವೀಲ್ ಆಗ್ತದ. ಇದ್ರ ಹಿಂದೆ ಅರ್ಜುನ್ ಕೂಡ ಏನಾದರೂ ಕೆಲಸ ಮಾಡ್ತಿದಾರ, ಅರ್ಜುನ್ ಕೈವಾಡ ಇದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತದ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗಾಯತ್ರಿ ದೇವಿಗೆ ಹಾಲು ಕೊಟ್ಟಿದ್ದು ಬೃಂದ, ಆದರೆ ಅದಕ್ಕೆ ಬೆರೆಸಿದ್ದು ನಿರ್ಮಲಾ ಪಾಟೀಲ್ ಅವರು. ನಿರ್ಮಲಾ ಪಾಟೀಲ್ ಅವರು ತುಂಬ ಗಾಬರಿ ಆಗಿದ್ದಾರೆ. ಯಾಕಂದರೆ ಇಲ್ಲಿ ಗಾಯತ್ರಿ ದೇವಿಗೆ ಏನಾಗಿರ್ಬೋದು ಏನು ಅಂತ. ಶಕ್ತಿ ಪ್ರಸಾದ್ ಬೇರೆ ಮನೆಗೆ ಬಂದಿದ್ದಾರೆ. ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದೆ, ನನ್ನ ತಂಗಿಗೆ ಏನಾದರೂ ಆದರೆ ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತಿದ್ದಾರೆ. ಇತ್ತ ಕಡೆ ಚರಣ್ ಕೂಡ ನನ್ನಮ್ಮ ಎಲ್ಲಿ, ನನ್ನಮ್ಮ ಏನಾದರೂ ಎಲ್ಲಿಗೆ ಹೋದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಾರಿ ಕೂಡ ನನ್ನಮ್ಮಂಗೆ ಏನಾದರೂ ತೊಂದರೆ ಮಾಡಬೇಕು ಅಂದ್ಕೊಂಡಿದ್ರ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರಿಗೆ ಎಲ್ಲಿ ಹೋದ್ರು ಏನೋ ನಮಗೇನು ಗೊತ್ತದ, ಅವರು ಆಚೆ ಹೋಗ್ತೀನಿ ಅಂತ ಹೋದ್ರು, ನಾವ್ಯಾಕೆ ಅವ್ರಿಗೇನಾದರೂ ಮಾಡೋಣ ಅಂತಾನೆ ನಿರ್ಮಲಾ ಪಾಟೀಲ್ ಹೇಳ್ತಾರೆ. ನನ್ನ ತಂಗಿಗೆ ಹೆಚ್ಚು ಕಡಿಮೆ ಆದರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಇವತ್ತು ಸಂಜೆ ಒಳಗಡೆ ನನ್ನ ತಂಗಿ ಮನೆಗೆ ಬರಬೇಕು ಅಂತ ಹೇಳಿ ಶಕ್ತಿ ಪ್ರಸಾದ್ ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಭಾರ್ಗವಿ ಯಾವುದೋ ಇನ್ಫಾರ್ಮೇಶನ್ಸ್ ಕೊಟ್ಟರು ಅನ್ನೋ ಕಾರಣಕ್ಕೆ ಯಾವುದೋ ಪಾಳು ಬಂಗಲಿಗೆ ಬಂದಿದ್ದಾರೆ. ಆ ಒಂದು ಪಾಳು ಬಂಗಲಿಯಲ್ಲಿ ಗಾಯತ್ರಿ ದೇವಿ ಕೂಡ ಇದ್ದಾರೆ. ಬಿಕಾಸ್ ಆಂಬ್ಯುಲೆನ್ಸ್ ಅವರು ತಗೊಂಡು ಬಂದಿದೆ, ಗಾಯತ್ರಿ ದೇವಿಯನ್ನ ಅಲ್ಲಿ ಬಿಟ್ಟು ಹೊರಟಿದ್ದಾರೆ. ಎತ್ತ ಕಡೆ ಭಾರ್ಗವಿ ಅಲ್ಲಿಗೆ ಬರ್ತಿದ್ದಾಗೇನೆ ಗಾಯತ್ರಿ ದೇವಿಯನ್ನ ನೋಡಿ ಶಾಕ್ ಆಗ್ತಾಳೆ. ತದನಂತರ ಅವರನ್ನ ಕಾಳಿಯಾಗಿ ಎಚ್ಚರಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಬಿಕಾಸ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿರೋದ್ರಿಂದ ಆಕೆ ನಾನು ಭಾರ್ಗವಿ ಅನ್ನೋದನ್ನ ಗಾಯತ್ರಿ ದೇವಿ ಮುಂದೆ ರಿವೀಲ್ ಮಾಡ್ತಿಲ್ಲ, ಕಾಳಿ ಅನ್ನೋ ರೀತಿಯಲ್ಲಿ ಆಕೆ ಬಿಹೇವ್ ಮಾಡ್ತಿದ್ದಾಳೆ. ಎದ್ದೇಳಿ, ನೀವು ಯಾಕೆ ಇಲ್ಲಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಅಲ್ಲಿ ಗಾಯತ್ರಿ ದೇವಿ ಎಚ್ಚರ ಆಗ್ತಿಲ್ಲ. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ರೌಡಿ ಬಂದು ಭಾರ್ಗವಿ ತಲೆಗೆ ಹೊಡೆದು ಬಿಡ್ತಾರೆ. ತಕ್ಷಣ ಅಲ್ಲಿ ಕುಸಿದು ಹೋಗ್ತಾರೆ. ಆಕೆಯೇ ಭಾರ್ಗವಿ ಕಣ್ಣು ಮುಂದೆನೆ ರೌಡಿಗಳು ಎಲ್ಲ ಜನಗಳನ್ನ ಕೂಡ ಎತ್ಕೊಂಡು ಹೋಗ್ತಿದ್ದಾರೆ. ಅದನ್ನ ತಡೆಯೋಕೆ ನೋಡ್ತಿದ್ದಾಳೆ ಭಾರ್ಗವಿ, ಬಟ್ ಆಕೆಯಿಂದ ಸಾಧ್ಯ ಆಗ್ತಿಲ್ಲ, ಬಿಕಾಸ್ ಕುಸಿದು ಹೋಗಿದ್ದಾಳೆ. ಅಲ್ಲೇ ಪಕ್ಕದಲ್ಲಿ ಗಾಯತ್ರಿ ದೇವಿ ಕೂಡ ಇದ್ದಾರೆ. ತದನಂತರ ಇಲ್ಲಿ ಭಾರ್ಗವಿ ಎದ್ದು ಹೋಗ್ತಾರೆ, ಬಟ್ ಅವರಿಂದ ಅಸಾಧ್ಯವಾಗತ್ತೆ ಅವರನ್ನ ಕಾಪಾಡೋದಕ್ಕೆ. ನಂತರ ಇಲ್ಲಿ ಗಂಗಾ ಶಕ್ತಿ ಪ್ರಸಾದ್ಗೆ ಕಾಲ್ ಮಾಡಿದ್ದಾರೆ. ಏನ್ ಶಕ್ತಿ, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಕೂಡ ಹೋಗಿಲ್ಲ, ಯಾಕೆ ಈ ರೀತಿ ಎಡ್ವರ್ಟ್ ಆಗ್ತದೆ, ಮತ್ತೆ ಯಾಕೆ ಈ ರೀತಿ ಆಯಿತು ಅಂದಾಗ ಎಲ್ಲ ಕರೆಕ್ಟಾಗಿ ನಾವು ಸಾಗಿಸಿದೀವಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನು ಕೂಡ ಸಾರ್ಟ್ ಔಟ್ ಮಾಡಿದ್ದೀವಿ. ನಾವು ಏನು ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಿ ಮುಗಿಸಿದ್ವಿ ಅಂತ ಶಕ್ತಿ ಹೇಳ್ತಾರೆ. ಏನು ಕೆಲಸ ಮಾಡಿ ಮುಗಿಸಿದ್ಯಾ, ಎಷ್ಟು ಲಾಸ್ ಆಗಿದೆ ಅದರಿಂದ ಅಂತ ಗೊತ್ತಿದ್ಯಾ ನಿನಗೆ? ನನಗೆ ಯಾಕೋ ತುಂಬ ಅನುಮಾನ ಬರ್ತದೆ. ಆ ಕಾಳಿಯನ್ನೇನು ನೀವು ತಡೆದು ಎಲ್ಲವನ್ನ ಕೂಡ ಮಾಡಿರ್ಬೋದು, ಬಟ್ ಅದರಿಂದ ಬೇರೆದೇ ಆಟ ನಡೆದಿದೆ ಅಲ್ವಾ. ಯಾರು ಇನ್ಫಾರ್ಮರ್ ಅವಳಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ವಾ, ಅದೇ ಕಾರಣಕ್ಕೆ ತಾನೇ ಅವಳಲ್ಲಿ ಬಂದಿರೋದು. ಇಲ್ಲ ಅಂದ್ರೆ ಅವಳು ಅಲ್ಲಿಗೆ ಬರುವುದಕ್ಕೆ ಹೇಗೆ ಸಾಧ್ಯ? ಯಾರು ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿರೋದು? ನನಗೆ ಯಾಕೋ ನೀನು ಮಗನೇ ಇನ್ಫಾರ್ಮರ್ ಆಗಿದ್ದಾನೆ ಅಂತ ಡೌಟ್ ಬರ್ತದೆ ಅಂತ ಗಂಗಾ ಹೇಳಿದಾಗ, ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ಆ ಕಾಳಿ ಯಾರು ಅನ್ನೋದನ್ನ ಕೂಡ ನಾನು ಪತ್ತೆ ಹಚ್ತೀನಿ, ಜೊತೆಗೆ ಇನ್ಫಾರ್ಮರ್ ಯಾರು ಅನ್ನೋದನ್ನ ಕೂಡ ನಿಮಗೆ ಪತ್ತೆ ಹಚ್ಚಿ ಹೇಳ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಕಾಲ್ ಕಟ್ ಮಾಡ್ತಾರೆ. ಅತ್ತ ಕಡೆ ರೌಡಿಗಳು ಅಲ್ಲಿ ನಮಗೆ ಗೆಜ್ಜೆ ಸಿಕ್ತು ಅಂತ ಹೇಳಿ ಆ ಜೋಡಿ ಗೆಜ್ಜೆಗಳನ್ನ ತಗೊಂಡು ಬಂದು ವಿಕ್ಕಿಗೆ ಕೊಡ್ತಾರೆ. ವಿಕ್ಕಿಯ ಗೆಜ್ಜೆಯನ್ನ ನೋಡಿದಾಗ ಅನುಮಾನ ಬರುತ್ತೆ, ನಾನು ಇದನ್ನೆಲ್ಲೋ ನೋಡಿದ್ದೀನಿ ಅಂತ. ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಅಂತ ವಿಕ್ಕಿ ಅನುಮಾನ ಪಡ್ತಿದ್ದಾರೆ. ಅದರ ಜೊತೆಯಾಗಿ ಮನೆಗೆ ಬಂದದ ಏನದು, ಗಂಗಾ ಯಾಕೆ ಕಾಲ್ ಮಾಡಿದ್ರು, ಎಲ್ಲ ಕೆಲಸ ಮಾಡಿ ಮುಗಿಸಿದಿವಲ್ಲ ಅಂದಾಗ ಕಾಳಿ ಯಾರು, ಆ ಕಾಳಿ ಹೇಗೆ ಅಲ್ಲಿ ಬರೋದಕ್ಕೆ ಸಾಧ್ಯ? ಅವ್ಳಿಗೆ ಯಾರು ಇನ್ಫಾರ್ಮೇಶನ್ಸ್ ಕೊಡ್ತಿದ್ದಾರೆ, ಯಾರು ಇನ್ಫಾರ್ಮರ್ ಇದ್ದಾರೆ ಅಂತ ಶಕ್ತಿ ನನಗೆ ಹೇಳಿದ್ಲು. ಗಂಗಾ ಮೊದಲು ಆ ಕೆಲಸವನ್ನ ಮಾಡಬೇಕು ನಾವು ಅಂದಾಗ, ಖಂಡಿತ ಡ್ಯಾಡ್ ನೀವೇನು ಯೋಚನೆ ಮಾಡಬೇಡಿ, ಆಕೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಣ. ಖಂಡಿತ ನನಗೀಗ ಒಂದು ಸುಳಿವು ಸಿಕ್ಕಿದೆ, ಇದು ಒಂದು ಇನ್ಫಾರ್ಮರ್ ಗೆಜ್ಜೆ ಆಗಿದೆ, ಇಲ್ಲ ಅಂದ್ರೆ ಆಕೆ ಕಾಳಿ ಗೆಜ್ಜೆ ಆಗಿರುತ್ತೆ ಇದು ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಅಯ್ಯೋ ಮೊದಲು ಈ ಕೆಲಸ ಮಾಡು, ಅವಳು ಮುಂದೆ ಕರ್ಕೊಂಡು ಹೋಗಿ ಇನ್ಫಾರ್ಮರ್ನ ಕಾಳಿಯನ್ನ ನಿಲ್ಲಿಸುವ, ಆಗ ಅಲ್ಲಾದ್ರೂ ಆ ಗಂಗಾಗೆ ನಿನ್ನ ಮೇಲೆ ಇರ್ತಕ್ಕಂಥ ಡೌಟ್ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದ್ರೆ ನೀನೇ ಇನ್ಫಾರ್ಮರ್ ಅನ್ಕೊಂಡು ಡೌಟ್ ಪಟ್ಟು ನಿನ್ನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಡ್ತಾಳೆ ಅಂತ ಶಕ್ತಿ ವಿಕ್ಕಿಗೆ ಹೇಳ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಡ್ಯಾಡಿ, ಎಲ್ಲವನ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ವಿಕ್ಕಿ ಹೇಳ್ತಾರೆ. ತದನಂತರ ಇತ್ತ ಕಡೆ ಬೃಂದ ಅಲ್ಲಿ ಒಂದು ಡಸ್ಟ್ ಬಿದ್ದಿರುತ್ತೆ, ತೆಗೆದು ಡಸ್ಟ್ಬಿನ್ಗೆ ಹಾಕಬೇಕಿದ್ರೆ ಅಲ್ಲಿ ಆ ಒಂದು ಟಾನಿಕ್ ಬಾಟಲ್ನ ನೋಡ್ತಾರೆ. ಒಂದು ಬಾಟಲ್ ನೋಡಿದ್ದೆ, ಏನಪ್ಪ ಇದು, ಏನಿರ್ಬೋದು, ಏನಾಗಿದೆ ಇಲ್ಲಿ ಅಂತ ಅನ್ಕೋತಿರ್ತಾಳೆ. ಅದನ್ನು ನೋಡಿ ಅವಳಿಗೆ ಗಾಬರಿ ಆಗತ್ತೆ. ಏನಾದರೂ ಹಾಲಿಗೆ ನಿರ್ಮಲಾ ಅತ್ತೆ ಮಿಕ್ಸ್ ಮಾಡ್ತಿದ್ರ, ಅದನ್ನೇ ನಾನು ಅನ್ಕೊಟ್ಟಿದ್ದು ಗಾಯತ್ರಿ ದೇವಿ ಅತ್ತೆಗೆ, ಹಾಗಿದ್ರೆ ಅವ್ರಿಗೆ ಏನು ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ ಗಾಬರಿ ಆದಾಗ ನಿರ್ಮಲವರು ಅಲ್ಲಿಗೆ ಬಂದಿದ್ದೆ. ಹೌದು ಬೃಂದ, ಇದನ್ನೆಲ್ಲ ನಾನೇ ಮಾಡಿದ್ದು ಅಂದಾಗ ನಾನು ಮೊದಲು ಈ ವಿಷಯನ ಹೇಳ್ತೀನಿ ಅಂತ ಬೃಂದ ಮುಂದೆ
ಅಂತಾದಾಗ ಹೌದಾ ಹೋಗಿ ಹೇಳು ಆಯಿತು, ನನಗೇನು ಪ್ರಾಬ್ಲಮ್ ಆಗೋದಿಲ್ಲ, ಆದರೆ ನೀನೇ ಅಲ್ವಾ ಹಾಲು ಕೊಟ್ಟಿದ್ದು ಅಂದಮೇಲೆ ಗಾಯತ್ರಿ ದೇವಿ ನಿನ್ನ ಹೆಸರು ಹೇಳ್ತಾಳೆ. ಆದರೆ ಯಾರು ಗೊತ್ತು ನಾನು ಮಾಡಿದ್ದೇನೆ ಇದನ್ನು ಅಂತ ನೀನೇ ಸಿಕ್ಕ ಹಾಕೊಳ್ಳೋದು, ಸುಮ್ಮನೆ ಇದ್ರೆ ನೀನು ಕೂಡ ಬಚಾವ್ ಆಗ್ತೀಯ ಅಂತ ನಿರ್ಮಲ್ ಅವರು ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಬೃಂದಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಮಾಡಿದ ತಪ್ಪಿಗೆ ಇಲ್ಲಿ ಬೇರೆ ಎಣಗಾಡ್ತಿದ್ದಾಳೆ ಬೃಂದ. ಏನು ಮಾಡಲಿ, ಭಾರ್ಗವಿಗೆ ವಿಷಯ ತಿಳಿಸ್ಲು ಬೇಡವೋ, ಏನು ಮಾಡಲಿ, ನಾನು ಅತ್ತೆ ಎಲ್ಲಿ ಹೋಗಿದ್ದಾರೋ, ಅವ್ರಿಗೆ ಏನು ಹೆಚ್ಚು ಕಡಿಮೆ ಆಗಿದ್ಯೋ ಅಂತ ತುಂಬ ಅಂದರೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾಳೆ ಬೃಂದ. ತದನಂತರ ಅತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ಯೋಚನೆ ಮಾಡಬೇಕಿದ್ರೆ ಸಾಕ್ಷಿ ಅವ್ರು ಬರ್ತಾರೆ. ಏನಕ್ಕ ಯೋಚನೆ ಮಾಡ್ತಿದ್ರ, ನೀವು ಯಾಕೆ ಯೋಚನೆ ಮಾಡ್ತಿದ್ರ, ಮನೆಗೆ ಮಧ್ಯ ಬಂದಿರೋ ಅವಳು ಯೋಚನೆ ಮಾಡಬೇಕು, ಗಾಯತ್ರಿ ದೇವಿ ನೀವು ಯೋಚನೆ ಮಾಡಿಬಿಡಿ ಬಿಡಿ ಅಂತ ಹೇಳಿದಾಗ ಅದು ಹಾಗಲ್ಲ, ಗಾಯತ್ರಿ ದೇವಿ ಮನೆಯಿಂದ ಹೊರಗಡೆ ಹೋಗ್ತಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಅವಳ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗಿದೆ. ಅವಳು ಆ ಹಾಲನ್ನು ಕುಡಿದು ಹೋಗಿದ್ದಾಳೆ, ಏನು ಹೆಚ್ಚು ಕಡಿಮೆ ಆಗುತ್ತೋ ಏನು ಅಂದಾಗ ಅಯ್ಯೋ ಅಕ್ಕ ಅವರ ಯಾಕೆ ರೀತಿ ಕೆಲಸ ಮಾಡೋಕ್ಕೆ ಹೋದ್ರಿ ನೀವು ಅಂತ ಹೇಳ್ತಿರ್ತಾರೆ ಸಾಕ್ಷಿಯವರು. ಅಷ್ಟರಲ್ಲಿ ಇಲ್ಲಿ JP ಪಾಟೀಲ್ನ ಕೂಡ ಮಗ ಚರಣ್ ಬಂದದ. ಏನು ಡ್ಯಾಡ್ ಅಮ್ಮ ಎಲ್ಲಿ ಹೋಗಿದ್ದಾರೆ, ಅವತ್ತು ಅಮ್ಮನ ಕಥೆಯನ್ನು ಮುಗಿಸೋಕ್ಕಾಗಿಲ್ಲ ಅಂತ ಈಗ ನೀವು ಅಮ್ಮನ ಕಥೆ ಏನಾದರೂ ಮುಗಿಸೋಕೆ ಸ್ಕೆಚ್ ಕಿಚ್ ಹಾಕಿದ್ರು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟರಲ್ಲಿ ಗಾಯತ್ರಿ ದೇವಿಯನ್ನ ಕರ್ಕೊಂಡು ಭಾರ್ಗವಿ ಮನೆಗೆ ಬರ್ತಾರೆ. ಅಂದು ನಿಮ್ಮ ತಂದೆ ಏನು ಮಾಡೋಕ್ಕಾಗ್ಲಿಲ್ವೋ, 25 ವರ್ಷಗಳ ನಂತರ ಅದನ್ನ ಕಂಪ್ಲೀಟ್ ಮಾಡೋಕೆ ಹೋಗಿದ್ರು, ಆದರೆ ದೇವರ ದಯೆ ಅವತ್ತು ಈ ಭಾರ್ಗವಿಯವರ ಜೊತೆಗಿರಲಿಲ್ಲ. ಆದರೆ ಇವತ್ತು ನಾನು ಅವ್ರ ಜೊತೆ ಇದ್ದದ್ರಿಂದ ಇವತ್ತು ಅವರು ಬದುಕಿ ಬಂದಿದ್ದಾರೆ. ನಿಮ್ಮ ತಂದೆ ನಿಮ್ಮ ಅಮ್ಮನ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗಿದ್ರು, ಯಾವುದ್ರಲ್ಲೂ ಅವ್ರಿಗೆ ಬೆರೆಸಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಈ ಕಡೆ ಚರಣ್ ಸಿಡಿದು ಹೇಳ್ತಾರೆ. ಆದರೆ ಇಲ್ಲಿ ನಿರ್ಮಲ್ ಅವರು ನಾವು ಏನೂ ಮಾಡೇ ಇಲ್ಲ ಅಂತಿದ್ದಾರೆ. ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಕೂಡ ಸರಿ ಹೋಗುತ್ತೆ, ಭಾರ್ಗವಿ ನರಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಚರಣ್ ಹೇಳ್ತಾರೆ. ಈ ಕಡೆ ಗಾಯತ್ರಿ ದೇವಿಯವರು ಬೇಡ, ಇದು ಏನೇ ಇದ್ರು ನಮ್ಮನೆ ವಿಶ್ವ, ನಮ್ಮನೆಯವರು ಇವರು ಎಲ್ಲರೂ ಕೂಡ ನನಗೆ ಹೇಗೂ ಬದುಕಿ ಬಂದಿದ್ದೇನಲ್ವಾ, ಈಗೆಲ್ಲ ಸರಿ ಹೋಗಿದೆ ತಾನೆ, ಯಾಕಿದೆಲ್ಲ ಗಲಾಟೆ ಜಗಳ ಅಂತ ಹೇಳಿ ಗಾಯತ್ರಿ ದೇವಿ ಅವರು ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ ನೋಡಿದ್ರೆ ಅವ್ರು ಎಷ್ಟು ಒಳ್ಳೆಯವರು, ಈಗಲೂ ಕೂಡ ಅವರು ನಿಮ್ಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಅವ್ರಿಗೆ ಏನೇ ತೊಂದರೆ ಆದರೂ ನಾನು ಸುಮ್ಮನಿರುವುದಿಲ್ಲ. ಈ ಭಾರ್ಗವಿ LLB ಆಗೋದು ಅಷ್ಟು ಕಷ್ಟ ಅಲ್ಲ, ಕ್ಷಣ ಮಾತ್ರದಲ್ಲಿ ಭಾರ್ಗವಿ LLB ಆಗಬೇಕಾಗತ್ತೆ ಮಾವ, ಎಚ್ಚರಿಕೆ ಇರಲಿ ಅಂತ ಹೇಳಿ ಗಾಯತ್ರಿ ದೇವಿಯವರನ್ನ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ತದನಂತರ ಇಲ್ಲಿ ಅರ್ಜುನ್ ಬರ್ತಿದ್ದ ಹಾಗೆ ಭಾರ್ಗವಿಗೆ ಪೆಟ್ಟಾಗಿರುವುದನ್ನು ನೋಡಿದ್ದೆ ತುಂಬಾ ನೋವಾಗುತ್ತೆ. ಬಟ್ ಆದರೂ ಕೂಡ ಇದಕ್ಕೆಲ್ಲ ಕಾರಣ ಯಾರು, ಯಾಕಿದನ್ನೆಲ್ಲ ಮಾಡ್ತಿದ್ದೀರಾ, ಯಾಕಿದೆಲ್ಲ ಆಗ್ತದೆ ಅಂತ ಕೇಳಿದ್ರೆ ಮತ್ತಿನ್ನೇನೋ ಯಾರ್ದೋ ಪರವಾಗಿ ನಿಂತ್ಕೊಂಡು ವಾದ ಮಾಡ್ತಾರೆ ಅಂತ ಅಂದ್ಕೊಂಡು ಅರ್ಜುನ್ ಸುಮ್ಮನೆ ಆಗ್ತಾರೆ. ನಂತರ ಭಾರ್ಗವಿಗೆ ಆಕೆಯ ಜೊತೆ ಇರ್ತಕ್ಕಂಥ ತಾರಾ ಅವರು ಕಾಲ್ ಮಾಡಿದೆ. ಏನಿದು ಮತ್ತೆ ಎಡವಟ್ ಮಾಡಿಬಿಟ್ರಲ್ಲ, ನಿಮ್ಮನ್ನ ಯಾಕೆ ನಮ್ದೆ ಅಂತ ಹೇಳಿ ಮೇಡಮ್ ಕೂಡ ಸಿಂಧೂರಿ ಮೇಡಮ್ ಅನ್ಕೋತಿದ್ದಾರೆ. ನೀವು ನಿಮ್ಮ ತಂದೆ ಉದ್ದೇಶವನ್ನು ಈಡೇರಿಸೋದಿಲ್ಲ, ಜೊತೆಗೆ ನಿಮ್ಮ ತಂದೆ ಸಾವಿಗೆ ಕಾರಣ ಆದವರನ್ನ ಕೂಡ ಹುಡ್ಕೋದಿಲ್ಲ. ಪದೇ ಪದೇ ಇದೇ ರೀತಿ ಎಡವಟ್ ಆಗ್ತಿದೆ, ಜನಗಳ ಜೀವಗಳ ಜೊತೆ ಆಟ ಆಡ್ಬಿಟ್ರಲ್ಲ ನೀವು ಅಂತ ಭಾರ್ಗವಿಗೆ ಹೇಳಿದಾಗ, ಇಲ್ಲ ನನಗೆ ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ತಿದ್ದೀನಿ, ನಿಜವಾಗ್ಲೂ ಕೂಡ ನಮ್ಮ ಕೈ ಮೀರಿ ಇದು ನಡೆದು ಹೋಯ್ತು, ದಯವಿಟ್ಟು ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ, ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾರೆ. ಇಲ್ಲಿ ಅರ್ಜುನ್ ಬಂದು ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಮುಂದಾಗ್ತಾರೆ. ನಂತರ ಇಲ್ಲಿ ಭಾರ್ಗವಿ ತಾನೇ ಕಾಳಿ, ತಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ, ಇಲ್ಲಿ ಲಿಂಕ್ ಇರೋದೇ ನನ್ನ ತಂದೆ ಸಾವಿಗೆ, ಗಾಯತ್ರಿ ದೇವಿ, ಗಂಗಾ ಹಾಗೆ ಶಕ್ತಿ ಪ್ರಸಾದ್, JP ಪಾಟೀಲ್, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಿರೋದು. ಇಷ್ಟುವರೆಗೂ TV ಪೇಪರಲ್ಲಿ ಬರ್ತಿದ್ದಂಥ ಕಾಳಿ ನಾನೇನೆ ಅನ್ನೋ ಎಲ್ಲ ವಿಷಯವನ್ನು ಕೂಡ ಭಾರ್ಗವಿ ತಿಳಿಸ್ತಾರೆ. ಬಟ್ ಅರ್ಜುನ್ ಅದು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋದಿಲ್ಲ. ತದನಂತರ ಅರ್ಜುನ್ ಮತ್ತು ಚರಣ್ ಇಬ್ಬರ ನಡುವೆ ಅಪ್ಪ ಅಮ್ಮನ ವಿಶ್ವಕ್ಕೆ ಜಗಳ ಆಗ್ತದೆ. ಚರಣ್ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಪ್ಪನ ಪರವಾಗಿ ಅರ್ಜುನ್ ನಿಂತ್ಕೊಂಡಿದ್ದಾರೆ. ತನ್ನ ತಂದೆ ಯಾವುದೇ ಕಾರಣಕ್ಕೂ ಅಂತ ಸಾಯಿಸೋ ಕೆಲಸಕ್ಕೆ ಮುಂದಾಗೋದಿಲ್ಲ, ನಿನ್ನಮ್ಮ ಏನು ಅನ್ನೋದನ್ನ ಮೊದಲು ಪೂರ್ತಿಯಾಗಿ ತಿಳ್ಕೊಳ್ದೆ ಈ ರೀತಿ ಅಪ್ಪನ ವಿರುದ್ಧವಾಗಿ ಮಾತನಾಡಬೇಡ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಚರಣ್ ಮಾತ್ರ ಅಮ್ಮನ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಇವತ್ತು ಶಕ್ತಿ ಪ್ರಸಾದ್ ಜೊತೆ ಮಾತಾಡಬೇಕಾದ್ರೆ ಗಂಗಾ ಯಾರು ಅನ್ನೋ ಒಂದು ಸಣ್ಣ ಶಾಡೋ ಮುಖಾಂತರ ರಿವೀಲ್ ಮಾಡಿದ್ದಾರೆ. ವಾಯ್ಸ್ ಮುಖಾಂತರ ಕೂಡ ರಿವೀಲ್ ಆಗಿದೆ, ಅದು ಬೇರೆ ಯಾರು ಅಲ್ಲ, ಗಾಯತ್ರಿ ದೇವಿ ಅನ್ನೋ ವಿಷಯ ಪಕ್ಕ ಆಗಿದೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡು.